ಸೈಲೆನ್ಸ್. ಅವಳಿಗೆ ಅಂಜಿನಪ್ಪ ರೂಪನಗುಡಿ ಅವರು 10,000 ರೂಪಾಯಿ ಆಟದ ಸಂಘದ ಪರವಾಗಿ ನೀಡಿರುತ್ತಾರೆ. ಆಟದ ಸಂಘದ ಒಡೆಯರು ಬಂದು ಈ ಹಣವನ್ನು ಸ್ವೀಕರಿಸಬೇಕೆಂದು ವಿನಂತಿ. ಕಾಂತ, ಏನಿದು ಅನ್ಯಾಯ? ಇದೇನು ಅನ್ಯಾಯ ಕಾಂತಿ? ಭೀಮ ಅರ್ಜುನರಿಗೆ ಒಂದು ಆಜ್ಞೆಯನ್ನು ಕೊಡಬಾರದೆ? ಆ ಕಾಲ ಈಗ ಕೂಡು ಬರುವುದ ಕಾಂತಿ? ಸುಂದರ, ಅಹೇ ಕಾಂತಿ, ನನ್ನ ಕಷ್ಟವನ್ನು ನೀನು ಕೇಳಲಿಲ್ಲವೇ? ಸಾಹಸವಾಗಿ ಕೇಳಿರುವನೆ ಕಾಂತಿ. ಇವಾಗ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತಿ. ಪ್ರಾಣ ಕಾಂತನೆ ಕೇಳೋ. ಅಹೇ ಕಾಂತಿ, ಹೇಳುವಿನ ಕೇಳು, ಚೆನ್ನಾಗಿ ಹೇಳು. ಪ್ರಾಣ ಕಾಂತನೆ ಕೇಳೋ, ಏನೋ ನಾನು ಬೇಡುವೇನೋ ಎನ್ನೋ ಕಷ್ಟವ ಪರಿಹರಿಸೇನೋ. ದುರುಳದು ಶಾಸನ ಸೀರೆಯ ಸೆಳೆದು 13 ವರ್ಷ ಗತಿಸಿದವು ಕಾಂತ ಗತಿಸಿದವು. ಪ್ರಾಣೇಶ್ವರ, ಚೆನ್ನಾಗಿ ಕೇಳು. ನಯ ರಕ್ಷಣೆ ಮಾಡಲಿಲ್ಲ ಅವನನು ನೀನು ಕೊಲ್ಲಲಿಲ್ಲ ಕಾಂತ. ದುರುಳದು ಶಾಸ ಸೀರೆಯ ಸೆಳೆದನು ಎನ್ನಯ ಕಷ್ಟವ ಕೇಳೋನೆ ಕಾಂತ ಕೇಳೋನೆ. ಪ್ರಾಣೇಶ್ವರ, ಚೆನ್ನಾಗಿ ಕೇಳೋ. ಭೀಮ ಬಾಬಾ, ನೀವೈವರು ಪತಿಗಳು ಇದ್ದು ಎನ್ನ ರಕ್ಷಣೆ ಮಾಡಲಿಲ್ಲ ಕಾಂತ ಮಾಡಲಿಲ್ಲ. ಕರ ಮುಗಿದು ನಾ ಬೇಡುವೆ ನಿನಗೆ. ಪ್ರಾಣೇಶ್ವರ, ಚೆನ್ನಾಗಿ ಕೇಳೋ. ಕರ ಮುಗಿದು ನಾ ಬೇಡುವೆ ನಿನಗೆ ಎನ್ನನು ರಕ್ಷಣೆ ಮಾಡೆನುವೆ ಕಾಂತ ಮಾಡುವೆ. ಪ್ರಾಣ ಕಾಂತನೆ ಕೇಳೋ, ಬೇಡುವೇನೋ ನಾನು ಅವನನ್ನು ಕೊಲ್ಲದೇನೇನೋ ಮೌನವಾಗಿರುವೇನೋ. ಭೀಮ, ಅಯ್ಯೇ ಪ್ರಾಣಕಾಂತ, ಅಹೇ ಪ್ರಾಣ ಕಾಂತಿ, ದುರುಳನಾದ ದುರ್ಮಾರ್ಗನು ಜಡೆಮುಡಿಯಂ ಪಿಡಿದು ಇಲ್ಲಿಗೆ 13 ವರ್ಷವಾಯಿತು. ಪ್ರಾಣೇಶ್ವರ, ಅಹೇ ಕಾಂತಿ, ಎನ್ನ ಪಂಥವನ್ನು ಯಾವಾಗ ಪೂರೈಸಬೇಕಂತ ಗುಣವಂತ. ಅಹೇ ದ್ರೌಪದಿ, ಪ್ರಾಣಪತಿ, ಅದು ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಕಾಂತ. ಪಂಚ ಪಾಂಡವರ ಮಾಡುತ್ತೇ
ಪಾಂಡವರ ಸತಿ ಚಿಂತೆಯೇತಕ್ಕೆ ಮಾಡುತ್ತೀ ಚಿಂತೆಯೇತಕ್ಕೆ ಮಾಡುತ್ತೀ ಹಾಗೆ ಪಂಚ ಪಾಂಡವರ ಸತಿ ತಾಳು ಶಾಂತಿ ಬಿಡು ಬಿಡು ಭ್ರಾಂತಿ ತಾಳು ಶಾಂತಿ ಬಿಡು ಬಿಡು ಭ್ರಾಂತಿ ಕಾಯುವ ನಮ್ಮ ಶ್ರೀಪತಿ ಪಂಚ ಪಾಂಡವರ ಸತಿ ಚಿಂತೆಯೇತಕ್ಕೆ ಮಾಡುತ್ತೀ ಚಿಂತೆಯೇತಕ್ಕೆ ಮಾಡುತ್ತೀ ಅಹೇ ಪಂಚ ಪಾಂಡವರ ಸತಿ ಪ್ರಾಣಪತಿ ಹೇಳುವನು ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು. ಪೂರ್ವದಿ ಕರ್ಮವು ಬರದಿರುವ ಬ್ರಹ್ಮನು ಪೂರ್ವದಿ ಕರ್ಮವು ಬರದಿರುವ ಬ್ರಹ್ಮನು ಊಹಿಸಬೇಕು ಅದು ನೇಮ ಊಹಿಸಬೇಕು ಅದು ನೇಮ ಆ ಮೈ ತೋರಿದ ಆ ಮೈ ತೋರಿದ ಹಗಣಿತ ಗುಣಧಾಮ ಆ ಮೈ ತೋರಿದ ಹಗಣಿತ ಗುಣಧಾಮ ಪಾರು ಮಾಡುವ ನಮ್ಮ ಚಿಂತೆಯೇತಕ್ಕೆ ಮಾಡುತ್ತೀ ಚಿಂತೆಯೇತಕ್ಕೆ ಮಾಡುತ್ತೀ ದ್ರೌಪದಿ ಪಂಚ ಪಾಂಡವರ ಸತಿ ಚಿಂತೆಯೇತಕ್ಕೆ ಮಾಡುತ್ತೀ ಚಿಂತೆಯೇತಕ್ಕೆ ಮಾಡುತ್ತೀ ಆಹೇ ಕಂಜದಳ ನೇತ್ರಿಯಾದ ದ್ರೌಪದಿ ಪ್ರಾಣಪತಿ ಎನಗತಿ ಏನೆಂದು ಕೇಳಿದರೆ ನಾನೇನು ಹೇಳಲಿ ಯಾರ್ಯಾರ ಪ್ರಾರಂಭದ ಭೋಗದಲ್ಲಿ ಅದನ್ನು ತಪ್ಪಿಸುವುದು ಯಾರಿಂದಲೂ ಆಗುವುದು ಆ ಹಂಬು ಜಾಕ್ಷನಾದ ಸಾಂಬಸಕನ ಬೆಂಬಲ ಯಮಗಿರುವುದು ಎಂದಾದರೆ ಒಂದು ದಿನ ನಿನ್ನ ಪಂಥವನ್ನು ಪೂರೈಸುವನು ನೀನು ಚಿಂತೆಯನ್ನು ಬಿಡಿ ಕಾಂತ್ಯ ಸದ್ಗುಣವಂತೆ ಐಶ್ವರ್ಯ ಮಸ್ತ್ ಮೇಲೆ ಕೇಳಿ ಪ್ರಾಣಕಾಂತಿ ಪೂರೈಸಬೇಯಾ ಈಗ ನಿನ್ನ ಕಾಲ ಕೂಡಿ ಬಂದಿರುವುದು ಕಾಂತಿ ಪೂರ್ವಜವನ ಕಾಂತ ಅಹೇ ಕಾಂತಿ ಏನು ಹೇಳಿದೆ? ಏನು ಕೇಳಿದೆ ಕಾಂತಿ? ನನ್ನ ಪಂಥವು ಯಾವಾಗ ಪೂರೈಸುವೆಂದು ಈಗ ಕೇಳುತ್ತಿರುವೆನು. ಪೂರ್ವಜವನ ಕಾಂತಿ ಈಗ ಸಮಯ ಬಂದಿರುವುದೇ? ಈಗ ಕಾಲ ಕೂಡಿ ಬಂದಿರುವುದು ಕಾಂತಿ ಈಗ ಸಮಯ ಬಂದಿರುವುದೇ? ಈಗ ಸಮಯ ಬಂದಿರುವುದು ಕಾಂತಿ ನಿಮ್ಮಣ್ಣನ ಆಜ್ಞೆ ಕೊಟ್ಟಿರುವನೇ? ಸಹಜವಾಗಿ ಕೊಡುವನು ನಮ್ಮ ಅಗ್ರಜನ ಈಗ ಕಾಂತಿ ಯಾವಾಗ ಕೊಡುವನು? ಈಗ ಕೊಡುವನು ಕಾಂತಿ ನಿನ್ನ ಮೇಲೆ ನಂಬಿಕೆ ಇಲ್ಲ. ನಂಬಲೇಬೇಕು ಕಾಂತಿ. ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಏ ಮೈಕಾ లేదు
ಪ್ರಾಣೇಶ್ವರ ಅಯ್ಯೇ ಪ್ರಾಣೇಶ್ವರಿ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಓ ಎನ್ನ ಕಾಂತ ಬಲ ಭೀಮ, ನಿನ್ನ ಮೇಲೆ ನಾನು ಬಲು ಪ್ರೇಮ, ಕರುಣೆಯ ತೋರು ಬಲ ಭೀಮ. ಪ್ರಾಣೇಶ್ವರ, ಅದೇ ಪ್ರಾಣೇಶ್ವರಿ, ಎನ್ನ ಮಾತನ್ನು ಕೇಳುವೆಯಾ? ಹೇಳುವನು ಕಾಂತೆ. ನಿನ್ನ ಮೇಲೆ ನಂಬಿಕೆ ಇಡಲೆ, ಸಹಜವಾಗಿ ನಂಬಿಕೆ ಇದೆ ಕಾಂತೆ. ಎನ್ನ ಕಷ್ಟವನ್ನು ಪೂರೈಸುವೆಯಾ? ಈಗ ನಿನ್ನ ಕಷ್ಟ ಪೂರೈಸುವನು ಕಾಂತೆ. ಓ ಎನ್ನ ಕಾಂತ ಬಲ ಭೀಮ, ನಿನ್ನ ಮೇಲೆ ಎನ ಮಾತು ಕೇಳೋ ಗುಣಧಾಮ. ಎನ್ನ ಕಷ್ಟವ ಪೂರೈಸೋ ನೀನು, ಬೇಡವೇನ ನಿನ್ನಗೆ ನಾನು. ಎನ್ನ ಕಷ್ಟವ ಪೂರೈಸೋ ನೀನು, ಬೇಡವೇನ ನಿನ್ನಗೆ ನಾನು. ಎನ್ನ ಮಾತನ್ನು ಕೇಳೋ ನೇನ, ಎನ್ನ ಮಾತನ್ನು ಕೇಳೋ ನೇನ, ಬೇಡವೇನೋ ನಿನ್ನಗೆ ನಾನು. ಬಿಡಿಸೆನ್ನ ಸೆರೆಯ ನೇನೋ, ಬಿಡಿಸೆನ್ನ ಸೆರೆಯ ನೇನೋ. ಓ ಬಲಶಾಲೆ ಬೇಮನೆ ನೀನೋ, ನಿನ್ನ ಮೇಲೆ ನಾನು ಬಹು ಪ್ರೇಮ, ಎನ ಮಾತು ಕೇಳೋ ಗುಣಧಾಮ. ಕಾಂತ, ಅಹೇ ಕಾಂತೆ, ಧುರಳನಾದ ದುಶ್ಯಾಸನನು ಜಡೆಮುಡಿಯಂ ಪಿಡಿದು ಇಲ್ಲಿಗೆ 13 ವರ್ಷವಾದವು. ಹೌದು ಕಾಂತೆ. ಕಾಂತ, ಅಹೇ ಕಾಂತೆ, ನನ್ನ ಪಥವನ್ನು ನೀನು ಯಾವಾಗ ಪೂರೈಸುವೆ ಕಾಂತ? ನೀನೇ ಬಲವಂತ. ಅಹೇ ಮೊದಲ ಮನೆಯರಾದ ದ್ರೌಪದ, ಪ್ರಾಣಪತಿ, ನಿನ್ನ ಜಡ ಮುಡಿ ಪಿಡಿದಳದ ಕಡ ಮೂರ್ಖ ದುಶ್ವಾಸನಂ ಒಡಲನ್ನು ಹದಗಡಿವೆ, ಅವನ ರಕ್ತವನ್ನು ನಿನ್ನ ತಲೆ ಕೂದಲಿಗೆ ಸವರಿ. ಅಹೇ ಕಾಂತೆ, ಕಾಂತ, ಬಳಿರೆ ಚಂದವಾದ ಗಜದಿಂದ ಅವನ ತಲೆ ಡೋಬಿಯನ್ನು ಕುಟ್ಟಿ ಅವನ ಮೆದುಳನ್ನು ಕಡೆಗೆ ತೆಗೆದ, ಅವನ ರಕ್ತವನ್ನು ಘಟನೆ ಕುಡಿದ ನಿಡಲ ತಡದ ಮಧ್ಯದ ಚಟನ ನಾಟ್ಯವನ್ನು ಮಾಡಿವೆ. ಈ ಯುದ್ಧದಲ್ಲಿ ನಿನ್ನ ಪಂಥವನ್ನು ಪೂರೈಸುವನು ಕಾಂತಿ ಗುಣವಂತ. ಪ್ರಿಯ, ಅಹೇ ಪ್ರಿಯ, ನಿನ್ನ ಮಾತನ್ನು ಎಷ್ಟು ಮಾತ್ರಕ್ಕೆ ನಾನು ನಂಬಲಾರೆ. ಕಾಂತ, ಅಹೇ ಕಾಂತಿ, ಎನ್ನಯ ಮಾತನು ಕೇಳು. ಆಯ್ತು. ಗಮನಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಬರಂದನಹಳ್ಳಿ ನಾರಾಯಣ ಅಣ್ಣನವರು ವೇದಿಕೆ ಮೇಲೆ ಬರಬೇಕೆಂದು ತಮ್ಮಲ್ಲಿ ವಿನಂತಿ. ಮಲ್ಲನಗೌಡ ಗುಡಗಿ ವೇದಿಕೆ ಮೇಲೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಶ್ರೀನಾಥ್ ಅಣ್ಣನವರು ವೇದಿಕೆ ಮೇಲೆ ಬರಬೇಕೆಂದು ತಮ್ಮಲ್ಲಿ ವಿನಂತಿ. ಕಲ್ಮಂಡಿ ರಾಜ ಅವರ ಅಣ್ಣನವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿ. ರೂಪನಗುಡಿ ರಾಮಾಂಜನೇ ಅಣ್ಣನವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿ. ರೂಪನಗುಡಿ ಯರ್ಶಾಮಿ ಅಣ್ಣನವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಮಲ್ಲೇಶ್ ಅಣ್ಣನವರು ಕೂಡ ಆ ವೇದಿಕೆ ಮೇಲೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಯರ್ಶಾಮಿ ಅಣ್ಣನವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿ.
ಸ್ವಾಗತ ಸ್ವಾಗತ ಗಣ್ಯಮಾನ್ಯರಿಗೆ ಸ್ವಾಗತ 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 ಗಣ್ಯಮಾನ್ಯರಿಗೆ ಸ್ವಾಗತ ಅನುದಿನ ನಿನ್ನ ಸೇವೆಯೊಳನ ಅನುದಿನ ನಿನ್ನ ಸೇವೆಯೊಳನ ದೇವನ ಪಾವನ ಮಾಡು ನೀನ ಸ್ವಾಗತ ಸ್ವಾಗತ ಗಣ್ಯಮಾನ್ಯರಿಗೆ ಸ್ವಾಗತ ಈ ಬಯಲಾಟದ ಸಂಘಕ್ಕೆ 50,000 ರೂಪಾಯಿ ನೀಡಿರುತ್ತಾರೆ. ಅಣ್ಣನವರು 1,000 ರೂಪಾಯಿ ಸಂಘಕ್ಕೆ ನೀಡಿರುತ್ತಾರೆ. ಅದೇ ಪ್ರಕಾರ ರೂಪನಗುಡಿ ಯರ್ಸ್ವಾಮಿ ಅಣ್ಣನವರು ಕೂಡ 1,000 ರೂಪಾಯಿ ಸಂಘಕ್ಕೆ ನೀಡಿರುತ್ತಾರೆ. ಕುಂಡಾಳ ಮಲ್ಲಿಕಾರ್ಜುನ ಅಣ್ಣನವರು 1,000 ರೂಪಾಯಿ ಸಂಘಕ್ಕೆ ನೀಡಿರುತ್ತಾರೆ. ಅವರು ಸ್ವೀಕರಿಸಬೇಕೆಂದು ವಿನಂತಿ. ನಮ್ಮ ನಾಗೇಂದ್ರ ಅಣ್ಣನವರು ಮಿನಿಸ್ಟರ್ ಆದಂಥವರು ನಮ್ಮ ದ್ರೌಪದಿ ಅಮ್ಮನವರಿಗೆ 500 ರೂಪಾಯಿ ನೀಡಿರುತ್ತಾರೆ. ನಮ್ಮ ಅಕ್ಕನವರು ಬಂದು ಸ್ವೀಕರಿಸಬೇಕೆಂದು ವಿನಂತಿ. ಕಾಮಾಯಿ ಸಿದ್ದನಗೌಡ ವೇದಿಕೆ ಮೇಲೆ ಬರಬೇಕೆಂದು ವಿನಂತಿ. ಒಂದೇ ನಿಮಿಷ. ಕೋಟೆ ವಿರೂಪಾಕ್ಷಪ್ಪ ವೀರಶಂಗೌಡ ವೇದಿಕೆ ಮೇಲೆ ಬರಬೇಕೆಂದು ತಮ್ಮಲ್ಲಿ ವಿನಂತಿ. ತೋಟಪ್ಪ ಗೌಡ ಕೂಡ ಆಗಮಿಸಬೇಕು. ಕೋಟಪ್ಪ ಗೌಡ ಕೂಡ ಆಗಮಿಸಬೇಕೆಂದು ವಿನಂತಿ. ಅಹೇ ಮದರ ಮಣಿಯಲಾದ ದ್ರೌಪದ ಪ್ರಾಣಪತಿ ನಿನ್ನ ಚಡಮುಡಿ ಪಿಡಿದೆಳೆದ ಕಡಮೂರ್ಖ ದುಸ್ವಾಸನ ಮೂಡಲನ್ನ ಹದಗಣಿವೆ. ಅವನ ರಕ್ತವು ನಿನ್ನ ತಲೆ ಕೂದಲಿಗೆ ಸವರಿ. ಅಹೇ ಕಾಂತಿ ಕಾಂತ ಖಂಡವಾದ ಗಡಿನಿಂದ ಅವನ ತಲೆ ಡೋಬಿಯನ್ ಅವನ ಮೆದುಳನ್ನು ಕಡೆಗೆ ತೆಗೆದ ನಿಟಲ ತಟದ ಮಧ್ಯದ ನಾಟ್ಯವನ್ನ ಮಾಡಿವೆ. ಈ ಯುದ್ಧದಲ್ಲಿ ನಿನ್ನ ಪಂಥವನ್ನು ಪೂರೈಸುವನು ಕಾಂತಿ ಗುಣವಂತೆ. ಕಾಂತ ಅಹೇ ಕಾಂತಿ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಎನ್ನಯ ಪ್ರೇಮದ ಪ್ರಿಯ ನಾನು ನಂಬೆನ ನಿನ್ನ ಎನ್ನಯ ಪ್ರೇಮದ ಪ್ರಿಯ ನಿನ್ನ ಮಾತನ ನಾನು ಎನ್ನ ಮಾನವ ಉಳಿಸೆಂದು ಬೇಡುವೆ ನಾನಿಂದು ನಿನ್ನ ಪ್ರೇಮದ ಪ್ರಿಯ ಓ ಎನ್ನಯ ಪ್ರೇಮದ ಪ್ರಿಯ ಕೇಳೋ ಎನ್ನಯ ನುಡಿಯ ದುರ್ಳನಾದ ದುಶ್ಯಾಸನನ ಕೊಲ್ಲದೆನೇನ ದುರ್ಳನಾದ ದುಶ್ಯಾಸನನ ಕೊಲ್ಲದೆನೇನ ಮೌನದಿಂದ ಇರುವೆಯೇನ ನಂಬಲಾರೆ ನಿನ್ನನು ನಾನ ಮೌನದಿಂದ ಇರುವೆಯೇನ ನಂಬಲಾರೆ ನಿನ್ನನು ನಾನು ಕರ ಮುಗಿಯುವೆ ನಿನ್ನಗೆ ಕಾಂತ ಕೇಳೋ
ಪ್ರೇಮದ ಪ್ರಿಯನೇ, ಅಹೇ ಪ್ರಿಯೇ, ಆ ದುರುಳನನ್ನು ಕೊಲ್ಲುವವರೆಗೆ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಈಗ ನಿನ್ನ ಮನಸ್ಸು ಸಮಾಧಾನ ಮಾಡಿಕೊಡುವನು ಕಾಂತೆ. ಕಾಂತ, ಅಹೇ ಕಾಂತೆ, ಅವನನ್ನು ಕುಟ್ಟಿ ಕುಟ್ಟಿ ಯಮಪಟ್ಟಣಕ್ಕೆ ಕಳಿಸಿ ಎನ್ನ ಮನಸ್ಸನ್ನು ಸಂತೋಷಪಡಿಸು ಕಾಂತ, ನೀನೇ ಬಲವಂತ. ನಿನ್ನಿಷ್ಟದಂತಾಗಲಿ ಕಾಂತೆ. ಸೈಲೆನ್ಸ್. ಕಾಮದಿ ಸಿದ್ದನಗೌಡ ಅಣ್ಣನವರು ಸಂಘಕ್ಕೆ 1000 ರೂಪಾಯಿ ನೀಡಿರುತ್ತಾರೆ. ಆ ಸಂಘದ ಒಡೆಯರು ಬಂದು ಸ್ವೀಕರಿಸಬೇಕೆಂದು ವಿನಂತಿ. ಮ್ಯಾನೇಜರ್ ಲಚ್ಚಪ್ಪ. ಅಹೋ ದೂತನ ದೇವಾ, ಹೀಗಲೇ ಹಿದ್ದಕ್ಕೆ ಕೃಷ್ಣ. ಬರುತ್ತಾರೆಂದು ಹಾ ಬುದ್ಧಿಗೇಡಿ ಕೌರವನಿಗೆ ಹೇಳು. ಆ. ದೂತ ಹೋಗು ನೀನು ಚಕ್ರದ ನಿನ್ನಿಷ್ಟದಂತಾಗಲಿ ದೇವಾ. ಎಲೈ ಧೋಳ ಭದ್ರವಾಗಿ ನಿಂತಿರುವ ಎಲೈ ಸಾರಥಿ, ಭೂಪತಿ, ಜಾಗ್ರತೆಯಿಂದ ಹೋಗಿ ನಮ್ಮ ದ್ವಾರಕಾ ಪಟ್ಟಣಕ್ಕೆ ನಮ್ಮ ಪ್ರಾಣ ರಕ್ಷಕನಾದ ಶ್ರೀಕೃಷ್ಣ ಮೂರ್ತಿಯನ್ನು ಕರೆದುಕೊಂಡು ಭರವಂತನಾದ ಸಾರಥಿ, ಹೋಗು ನೀನು ಜಾಗ್ರತೆ. ಆಗಲಿ ದೇವಾ. ಶ್ರೀಕೃಷ್ಣ, ಶ್ರೀಕೃಷ್ಣ ಬರ್ಬೇಕಪ್ಪ. ಶ್ರೀಕೃಷ್ಣ ಪರಮಾತ್ಮ ಜಲ್ದಿ ಬರ್ಬೇಕು. ಗಾಯನ ಲೀಲೆ ಮಹಿಮೆ ತಿಳಿಯಲಾಗದೆ ಗಾಯನ ಲೀಲೆ ಮಹಿಮೆ ಮಯ ಮರೆಗಾಗಲೆ ಮಯೆಗಾಗಲೆ ಮಯ ಮರೆಗಾಗಲೆ ಮಯೆಗಾಗಲೆ ತಿಳಿಯಲಾಗದೆ ಗಾಯನ ಲೀಲೆ ಮಹಿಮೆ ನವ ಬಾಳಿನ ಸುತ್ತದೆ ಮಾನವ ಜ್ಞಾನವ ಬಾಳಿನ ಸುತ್ತದೆ ಮಾನವ ಜ್ಞಾನವ ಬಾಳಿನ ಸುತ್ತದೆ ಮಾನವ ಜ್ಞಾನವ ಬಾಳಿನ ಸುತ್ತದೆ ದೇಹದ ಸುಖಕ್ಕೆ ರಸವಾಗಿರದೆ
ಎನಲೇಲೆ ಮಹಿಮೆ ಎನಲೇಲೆ ಮಹಿಮೆ ಎನಲೇಲೆ ಮಹಿಮೆ. ಕೇಳಿದೆ ಸ್ವಾಮಿ ಸಜ್ಜನ ಪ್ರೇಮಿ ಹೆಲ ಸಾರಥಿ ದೇವಾ, ಸತ್ಯ ಸನ್ಮಾರ್ಗದಿಂದ ಪ್ರವರ್ತಿಸುವ ಪಟೋ ಶಿರೋಮಣಿ ಹ, ನಿಟಲ ಪ್ರಭೇದದೋಳು ಕರ ಸಂಪುಟನಾಗಿ ತುಡಿಗಳಂ ನಡಗಸುತ್ತ ವಂದಸಿ ಬಂದವರು ದಾರಂದು ಕೇಳುವ ನೀನುದಾರು ಸೇವಕ ಪೌತ್ರನೇ ಪವಕ. ಓಹೋ ದೇವ, ನಾವು ದಾರಂದರೆ ದೇಹದೊಳಗೆ ಪರಮಾತ್ಮನಿರುವನು ನೋಡ, ಅದನ್ನು ಮರೆತು ಮಾತನಾಡಿದರೆ ನರಕವೇ ನೋಡ. ಶರೀರ ನಾನೆಂಬುವನೇ ಮೂಡ, ಅಜ್ಞಾನಿಗಳ ಭೀತಿ ಬಿಡಿಸುವನು ಗುರುವರನು ನೋಡ. ಕತ್ತಲೆಂಬ ಅಜ್ಞಾನವನ್ನು ಕಳೆದು ನೋಡ, ಬೆಳಕೆಂಬ ಸುಜ್ಞಾನವನ್ನು ತಿಳಿದು ನೋಡ. ಅಂತ ಗುರುವರನನ್ನು ಬೆರೆಯಲು ಬಂದ ನನ್ನನ್ನು ಪುಟ್ಟ ಸಾರಥಿ ಎನ್ನುತ್ತಾರೆ ಸ್ವಾಮಿ ಸಜ್ಜನ ಪ್ರೇಮಿ. ಹೆಲ ಸಾರಥಿ ದೇವಾ, ನೀನು ಸಾರದಾದರೆ ಒಳ್ಳೆಯದಾಯಿತು. ಆಗಲಿ ದೇವಾ. ಹಿತ್ತ ಬಾ ಚಿತ್ತ ಬಿಟ್ಟು ಕೇಳು. ಆಗಲಿ ಸ್ವಾಮಿ. ನಾವು ದಾರಂದರೆ ಯಾವುದಾರು ದೇವಾ? ಮಚ್ಚ ಪೂರ್ಮ ವರಹ ನರಸಿಂಹ ವಾಮನ ಪರಶುರಾಮ ಶ್ರೀರಾಮ ಇಂಥ ಅನಂತ ರೂಪವಂ ತಾಳಿದೆ. ತುಂಟ ರಾಕ್ಷಸರ ಗಂಟೆಗಳಂ ಸೀಳಿದೆ. ಹ, ಈ ಅವತಾರದಲ್ಲಿ ಕುಂತಿ ಪುತ್ರರಾದ ಪಂಚ ಪಾಂಡವರನ್ನು ಅತ್ಯಾನಂದದಿಂದ ಸಲಹುವ ವೈಕುಂಠಪತಿ ಶ್ರೀಕೃಷ್ಣ ಮೂರ್ತಿ ಎಂದು ತಿಳಿಯಲೇ ಸಾರಥಿ ಅದು ಜಾಗೃತಿ. ತಿಳಿಯಿತು ಭೂಪತಿ, ಈ ಶ್ರೀಕೃಷ್ಣ ಮಹಾಮೂರ್ತಿ ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವಾ ಮಹಾನುಭಾವ? ಸೈಲಾನ್ಸ್. ಬಿ ನಾಗೇಂದ್ರ ಅಣ್ಣನವರು 25,000 ಬಯಲಾಟದ ಪರವಾಗಿ ನೀಡಿರುತ್ತಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅಣ್ಣ. ಸಾರಥಿ ಈ ಸಭಾಂತರಕ್ಕೆ ದಿಗ್ವಿಜಯ ಮಾಡಿದ ಕಾರಣಾಂತರವೇನೆಂದರೆ ಅದೇನು ಸ್ವಾಮಿ? ಸಧರ್ಮವಂತನಾದ ಧರ್ಮರಾಯನು ಹ, ದ್ವಾರಪಾಲಕನನ್ನು ಕೊಟ್ಟ ಕಳಿಸಿದ ಕಾರಣ ಬರುಣವಾಯಿತು. ಸಾರಥಿ ತಿಳಿಯುತ್ತೆ ನಾನು ಬಂದ ಸಂಗತಿ. ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ನಮ್ಮ ಸಂಘದ ಒಡೆಯರು ಬಂದು ಈ ದುಡ್ಡನ್ನು ಸ್ವೀಕರಿಸಬೇಕೆಂದು ವಿನಂತಿ. ಹಲೋ, ನಮೋ ನಮೋ ಶ್ರೀಹರಿ, ನಿಮ್ಮ ಪಾದಪದ್ಮಗಳಿಗೆ ವಂದಿಸುವ ದೇವ ಮಹಾನುಭಾವ. ನಿನಗೆ ಮಂಗಳವಾಗಲಿ ಧರ್ಮರಾಯ. ಮೇಲೆ ಕೇಳು. ಸಂಘದ ಮ್ಯಾನೇಜರ್ ನಮೋ ನಮೋ ಶ್ರೀಹರಿ, ತಮ್ಮ ಪಾದ ಪದ್ಮಗಳಿಗೆ ವಂದಿಸುವೆನು. ವೈರಿ ನಿರ್ಮತನಾದ ಭೀಮಸೇನನಿಗೆ ಮಂಗಳವಾಗಲಿ. ಮೇಲೆ ಕೇಳು. ಜಯ ಜಯ ಜನಾರ್ದನ, ವಂದಿಸುವನು ನಿನ್ನ ಪಾದ ಪದ್ಮಗಳಿಗೆ ಎತ್ತರ. ನಿನಗೆ ಜಯವಾಗಲಿ ಪಾರ್ಥ, ದುರುದಾಳ ನೀನೇ ಅತಿ ಸಮರ್ಥ. ಮೇಲೆ ಕೇಳು. ಸಿರಕಾಲ ಮುತ್ತೈದವಾಗಿ ಬಾಳಮ್ಮ ತಂಗಿ ಸುಮಾಂಗಿ. ಅಣ್ಣನಾದ ಶ್ರೀಹರಿ, ಅಮ್ಮ ತಂಗಿಯಾದ ದ್ರೌಪದ, ಎನ್ನ ಕಷ್ಟವನ್ನು ನೀನು ಯಾವಾಗ ಪರಿಹರಿಸುವೆ ಅಣ್ಣ? ನೆರವೇರಿಸಬೇಕೆ ಬಂದಿರುವನು ತಂಗಿ. ಅಣ್ಣ, ಅಮ್ಮ ದ್ರೌಪದ ಹೇಳುವಿನ ಕೇಳೋ. ಅದೇನು ಚೆನ್ನಾಗಿ ಹೇಳು. ಶ್ರೀಹರಿ ಕೇಳೋ, ಬೇಡುವೆ ನಾನು ಎನ್ನಯ ಕಷ್ಟವ ಪರಿಹರಿಸೋನೇನೋ. ಅಣ್ಣನಾದ ಶ್ರೀಹರಿ, ಅಮ್ಮ ದ್ರೌಪದ ಕೇಳೋ. ಅದೇನು ಸಮರ್ಥವಾಗಿ ಹೇಳು. ಶ್ರೀಹರಿ ಕೇಳೋ, ಬೇಡುವೆ ನಾನು ಎನ್ನಯ ಕಷ್ಟವ ಪರಿಹರಿಸೋನೇನೋ. ಅಣ್ಣನಾದ ಶ್ರೀಹರಿ, ಅಮ್ಮ ತಂಗಿಯಾದ ಸಹೋದರಿ ನಾ ಕೇಳೋ. ಅಣ್ಣಯ್ಯ, ಅಮ್ಮ ಸಹೋದರಿ ದುರುಳನಾದ
ದುರುಳನಾದ ದುಶ್ವಾಸನನ್ನು ಯಾವಾಗ ನೀನು ಕೊಲ್ಲಿಸುವೆ ಅಣ್ಣ? ಹೌದಾ ತಂಗಿ? ಅಣ್ಣ, ಅಮ್ಮ ಸಹೋದರಿ, ಇಲ್ಲಿಗೆ 13 ವರ್ಷವಾದವು. ಹಾ ಅಣ್ಣ, ಅಮ್ಮ ತಂಗಿ, ನನ್ನ ಕಷ್ಟವು ನೀನು ಕೇಳುವುದಿಲ್ಲವೇ? ಹಾ ಅಣ್ಣ, ಅಮ್ಮ ಸಹೋದರಿ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ದುರುಳ ದುಶ್ವಾಸನ ಜಡೆ ಮುಡಿಯನ ಪಿಡಿದ 13 ವರ್ಷವ ಗತಿಸಿದವೋ ಅಣ್ಣ. ಅವನನ್ನು ಕೊಲ್ಲದೆ ಮೌನವಾಗಿರುವೆಯ, ಅವನನ್ನು ಕೊಲ್ಲಿಸದೆ ಮೌನವಾಗಿರುವೆಯ. ಶ್ರೀಹರಿ ಕೇಳೋ ಎನ್ನಾಯ ಕಷ್ಟವ ಪರಿಹರಿಸೊಂದು ಬೇಡುವೆ ನಾನು, ಪರಿಹರಿಸೊಂದು ಬೇಡುವೆ ನಾನು. ಅಣ್ಣನಾದ ಶ್ರೀಹರಿ, ಅಮ್ಮ ತಂಗಿಯಾದ ಸಹೋದರಿ, ಆ ದುರುಳನಾದ ದುಶ್ಯಾಸನನು ಎನ್ನ ಜಡೆಮುಡಿಯಂಪಿಡಿದು ಇಲ್ಲಿಗೆ 13 ವರ್ಷವಾದವು. ಅಣ್ಣ, ಅಮ್ಮ ತಂಗಿ, ಅವನನ್ನು ಕೊಲ್ಲಿಸದೆ ನೀನು ಮೌನದಿಂದಿರುವುದು ನ್ಯಾಯವೇನು ಅಣ್ಣ ರಾಜಾಗ್ರಗಣ್ಯ? ಅಮ್ಮ ಸಹೋದರಿ, ಸಹೋದರ, ಹೇಳುವುದು ಕೇಳು. ಚೆನ್ನಾಗಿ ಹೇಳು ಅಣ್ಣ. ಸಹೋದರಿ, ಪಾಂಡವರ ಪ್ರಿಯ ಸಾಥಿ, ಪಾಂಡವರ ಪ್ರಿಯ ಸಾಥಿ. ಅಮ್ಮ ಸಹೋದರಿ, ಅಣ್ಣನಾದ ಶ್ರೀಹರಿ, ನುಡಿದ ಪಂಥ ನಡೆಸುವೆ ಬಲವಂತ, ನುಡಿದ ಪಂಥ ನಡೆಸುವೆ ಬಲವಂತ. ವಾಯೆ ದುಡದೆ ಮಂದ, ವಾಯೆ ದುಡದೆ ಮಂದ. ಸಹೋದರಿ, ಪಾಂಡವರ ಪ್ರಿಯ ಸಾಥಿ, ಪಾಂಡವರ ಪ್ರಿಯ ಸಾಥಿ. ಅಮ್ಮ ಸಹೋದರಿ, ಅಣ್ಣನಾದ ಶ್ರೀಹರಿ, ಹೇಳುವಲ್ಲಿ ಕೇಳು. ಚೆನ್ನಾಗಿ ಹೇಳು. ಅಮ್ಮ ಸಹೋದರಿ, ಅಣ್ಣನಾದ ಶ್ರೀಹರಿ, ಹೇಳುವಲ್ಲಿ ಕೇಳು. ಚೆನ್ನಾಗಿ ಹೇಳು. ಜಡೆ ಮುಡಿ ಪಿಡಿ ಧಲದ, ಜಡೆ ಮುಡಿ ಪಿಡಿ ಧಲದ, ಆದೋ ಶ್ವಾಸನ ನಾಳೆ ನಾಳೆ ನಾದ ಮರಣ ಬಂದು ಮನ. ಇದು ನಿಜವೇನೋ ಅಣ್ಣ? ಅಮ್ಮ ಸಹೋದರಿ, ಅಣ್ಣ, ಅಮ್ಮ ತಂಗಿಯಾದ ದ್ರೌಪದ, ಜಡೆ ಮುಡಿ ಪಿಡಿ ಧಲದ, ಜಡೆ ಮುಡಿ ಪಿಡಿ ಧಲದ, ಆದೋ ಶ್ವಾಸನ ನಾಳೆ ನಾಳೆ ನಾದ ಮರಣ ಬಂದು ಮನ. ಇದು ನಿಜವೇನೋ ಅಣ್ಣ? ಕೌರವ ವಂಶವ ನಾದ ಒಂದು ಕಾಲ, ಕೌರವ ವಂಶವ ನಾದ ಒಂದು ಕಾಲ. ಓಡಿ ಬಂದಿದೆ ಅಂತ ಕಾಲ, ಓಡಿ ಬಂದಿದೆ ಅಂತ ಕಾಲ. ಸಹೋದರಿ, ಪಾಂಡವರ ಪ್ರಿಯ ಸಾಥಿ, ಪಾಂಡವರ ಪ್ರಿಯ ಸಾಥಿ.
ಅಮ್ಮ ತಂಗಿಯಾದ ದ್ರೌಪದ, ಅಣ್ಣನಾದ ಶ್ರೀಹರಿ, ನಿನ್ನ ಜಡ ಮುಳಿಯಂ ಪಿಡಿದೆಳೆದ ದುಶ್ವಾಸನಿಗೆ ಮರಣಗಾಲ ಬಂದಿರುವುದು. ಇದು ನಿಜವೇ ಅಣ್ಣ? ದ್ರೌಪದ, ಅಣ್ಣ, ಅದು ಯಾರಿಂದಲೇ? ಯಾರಿಂದಲೇ ಅಣ್ಣ? ನಿನ್ನ ಪತಿಯಾದ ದೃಢ ಭೀಮನಿಂದ. ಹೌದೇನು ಅಣ್ಣ? ಅವನ ತಲೆ ಡೋಬಿಯಂ ಹೊಡೆಬಡಿಸಿ ಅವನ ರಕ್ತದಿಂದ ನಿನಗೆ ಮಂಗಳ ಸ್ನಾನವಂ ಮಾಡಿಸುವೆ. ಶ್ರೀಕೃಷ್ಣಮೂರ್ತಿ, ಇದೇನು ಆಶ್ಚರ್ಯವು! ಆದ ಸಕ್ಕರೆ ಕುಡಿದಂತಾಯಿತು. ನಿನ್ನ ಬದ್ಧವನ್ನು ಪೂರ್ವರಿಸುವನು ತಂಗಿ ವರಮಂಗಳ ಅಂಗಿ. ನಿನ್ನ ಇಷ್ಟದಂತೆ ಆಗಲೇ ಅಣ್ಣ. ಬಾಲಕನಾದ ಧರ್ಮಜ, ಅಹೋ ಸ್ವಾಮಿ ಶ್ರೀಕೃಷ್ಣ ಮೂರ್ತಿ, ನಾನು ದ್ವಾರಕೆಯಲ್ಲಿ ಪುರನಾರಿಯರ ಮಧ್ಯದಲ್ಲಿ ಮರಣ ಶಾಸ್ತ್ರವನ್ನು ಹೇಳುತ್ತಾ ಕೊಳೆದಿರುವ ಸಮಯದಲ್ಲಿ ಬಾಲಕನ ಬಂದು ಧರ್ಮರಾಯ ಕರಿತಾನಂತ ಹೇಳಿ ಕ್ಷಣ ಮಾತ್ರದೊಳೆ ಬಂದೆನು. ಹೌದೇನು ಎನ್ನ ಸ್ವಾಮಿ? ಕರೆಸಿದ ಕಾರಣವೇನು? ಧರ್ಮಭೂಪತಿ, ಹೇಳು ಮುಂದಿನ ಸಂಗತಿ. ಅಹೋ ಮಾಧವ, ಅಹೋ ಧರ್ಮನಂದನ, ಹೇಳುವುದು ಚೆನ್ನಾಗಿ ಕೇಳು. ಅದೇ ಚೆನ್ನಾಗಿ ಹೇಳು. ಓ ಮಾಧವ, ನೀ ಕೇಳು ಕೇಶವ, ಓ ಧರ್ಮಜ, ಬಿಡು ಬಣದ ತೂಕವ. ಓ ಮಾಧವ, ನೀ ಕೇಳು ಕೇಶವ, ಓ ಧರ್ಮಜ, ಬಿಡು ಬಣದ ತೂಕವ. ಕಾಯುವವನು ನೀನೇ, ಕೊಲ್ಲುವವನು ನೀನೇ. ದುಷ್ಟರನ್ನ ಶಿಕ್ಷಿಸಲು ಬಂದವನು ನಾನೇ. ಓ ಮಾಧವ, ನೀ ಕೇಳು ಕೇಶವ, ಓ ಧರ್ಮಜ, ಬಿಡು ಬಲದ ತೂಕವ. ದುರುಳನಾದ ದುರ್ಯೋಧನನು ದೃಷ್ಟತನವು ತೋರುವನು, ಮತವ ತುಂಬಿ ಮೆರೆದವನು ತಾನಾಸವಾಗುವನು. ದುರುಳನಾದ ದುರ್ಯೋಧನನು ದೃಷ್ಟತನವು ತೋರುವನು, ಮತವ ತುಂಬಿ ಮೆರೆದವನು ತಾನಾಸವಾಗುವನು. ಓ ದೀನ ಬಾಂಧವ, ಮೊರೆ ಕೇಳು ಕೇಶವ, ಕಾಯುವವನು ನಾನೇ, ಕೊಲ್ಲುವವನು ನಾನೇ. ಓ ದೀನ ಬಾಂಧವ, ಮೊರೆ ಕೇಳು ಕೇಶವ, ಕಾಯುವ
ಶ್ರೀಕೃಷ್ಣಮೂರ್ತಿ ಹೇಳುವಲ್ಲಿ ಕೇಳು. ಚೆನ್ನಾಗಿ ಹೇಳು. ಓ ಧರ್ಮಜ ಬಿಡು ಮನದ ದೂತವ. ಓ ಮಾಧವ ನೀ ಕೇಳು ಕೇಶವ. ಅಹೋ ಪದ್ಮದಳಾಕ್ಷರಾದ ಪರಮಾತ್ಮ ಧರ್ಮನಂದನ, ನಿಮ್ಮ ಪಾದಗಳ ಫಲದಿಂದ ಇಲ್ಲಿವರೆಗೂ ಯುದ್ಧವು ಸಾಧ್ಯವಾಗುತ್ತಾ ಬಂದಿತು. ಹಾ ಇವತ್ತಿನ ದಿವಸ ಕೌರವನು ಬಲವಂತನು ಹಾ ಕಲಿಕರ್ಣನಿಗೆ ದಳಪತಿ ಪಟ್ಟವನ್ನು ಕಟ್ಟಿ ಜಲದಿಂದ ಯುದ್ಧಕ್ಕೆ ಬರಬೇಕೆಂದು ದೂತನಂ ಕಳಿಸಿರುವನು. ಹಾ ಇವತ್ತಿನ ಯುದ್ಧದಲ್ಲಿ ನಮ್ಮನ್ನು ಕಾಯುವ ತಮ್ಮನ್ನು ಕೂಡದೆ ಪರಮಾತ್ಮ ಈ ಪಾಂಡವರ ಜೀವಾತ್ಮ. ಧರ್ಮಜ ಅಹೋ ಸ್ವಾಮಿ ಹೇಳುವಲ್ಲಿ ಕೇಳು. ಬಿಡು ಬಯ್ಯಮಾನೆ ಧರ್ಮಜ, ಬಿಡು ಬಯ್ಯಮಾನೆ ಧರ್ಮಜ. ಪಾಪವು ಬಿಡು ಬಯ್ಯಮಾನೆ ಧರ್ಮಜ. ಧರ್ಮನಂದನ ಅಹೋ ಪರಮಾತ್ಮ ಹೇಳುವಲ್ಲಿ ಕೇಳು. ಅದೇನು ಚೆನ್ನಾಗಿ ಹೇಳು. ರಾಮ ಸಾಗುಣದ ಆದುರಿಯೋದನ. ಧರ್ಮನಂದನ ಅಹೋ ಪರಮಾತ್ಮ ಹೇಳುವಲ್ಲಿ ಕೇಳು. ಅದೇನು ಚೆನ್ನಾಗಿ ಹೇಳು. ರಾಮ ಸಾಗುಣದ ಆದುರಿಯೋದನ ಕಪಟನಾದ ಆಗಲಿ ಕನ್ನನ. ಕಪಟನಾದ ಆಗಲಿ ಕನ್ನನು. ತಾಮಸ ಗುಣದ ಬಳಲುವೆನು, ತಾಮಸ ಗುಣದ ಬಳಲುವೆನು. ಬಿಡು ಬಯ್ಯವಾನಿ ಧರ್ಮಜ, ಬಿಡು ಬಯ್ಯವಾನಿ ಧರ್ಮಜ. ಧರ್ಮಜ ಅಹೋ ಸ್ವಾಮಿ ಶ್ರೀಕೃಷ್ಣಮೂರ್ತಿ ದಳಪತಿ ಪಟ್ಟವನ್ನು ಕೌರವನು ಕಲಿಕರ್ಣನಿಗೆ ಕಟ್ಟಿರುವನೇ. ಹೌದೇನು ಸ್ವಾಮಿ? ಛೇ ಛೇ, ಕೆಲಸವು ಕೆಟ್ಟಿತು ಕೆಟ್ಟಿತು. ಕಲಿಕರ್ಣನ ಕಳಗವು ಎಲ್ಲ ಕಂಠಕ್ಕೆ ಒಪ್ಪಿಸವಾಯಿತು. ಅಂತೋ ಎಂತೋ ಭೀಷ್ಮದ್ರೋಣಾದಿಗಳನ್ನು ಗೆಲ್ಲಿದ್ದು ಶಾಂತವಾಗಿದ್ದೆವು. ಇವತ್ತಿನ ಯುದ್ಧವನ್ನು ಗೆಲ್ಲುವುದು ಹೇಗೆ ಎಂಬುದು ಚಿಂತವಾಯಿತು. ಧರ್ಮಜ, ಈ ಮಾತು ಬಹು ಸಹಜ. ಅಹೋ ಸ್ವಾಮಿ ಶ್ರೀಕೃಷ್ಣಮೂರ್ತಿ ಧರ್ಮನಂದನ, ಇವತ್ತಿನ ಯುದ್ಧವು ನಿಮಗೆ ಅದಕ್ಕೆ ಚಿಂತೆ. ಹಾ ಭವನ ಬ್ರಹ್ಮಾಂಡವಂ ಬಾಯಲ್ಲಿ ತೂರಿದಂತೆ ಮುರಹರಿ ಧರ್ಮನಂದನ. ನಿನಗೆ ಆ ಕರ್ಣನು ಗೆಲ್ಲುವುದು ಅಸಾಧ್ಯವಾಯಿತೆ ಸ್ವಾಮಿ. ಸಜ್ಜನ ಪ್ರೇಮಿ ಅಹೋ ಸ್ವಾಮಿ ಶ್ರೀಕೃಷ್ಣಮೂರ್ತಿ ಧರ್ಮನಂದನ, ಹೇಳುವನು ಚೆನ್ನಾಗಿ ಕೇಳು. ಅದು ಏನು ಸಮಸ್ತಾರವಾಗಿ ಹೇಳು. ಧರ್ಮಜ ಅಹೋ ಸ್ವಾಮಿ ಶ್ರೀಕೃಷ್ಣಮೂರ್ತಿ ಧರ್ಮನಂದನ, ಹೇಳುವನು ಚೆನ್ನಾಗಿ ಕೇಳು. ಅದು ಏನು ಚೆನ್ನಾಗಿ ಹೇಳು. ಲೋಕದ್ವಾರಕನೆಂದು ಬಿರಿದಾಂಕಿತ
ಮುರಳೀಧರ ದೃಷ್ಟ ಶಿಕ್ಷಣ ಶ್ರೇಷ್ಠ ರಕ್ಷಣ ಹೆಸರ ಪಡೆದ ಮಧುಸೂದನ. ಅಹೋ ಪರಮಾತ್ಮ, ಧರ್ಮನಂದನ, ಹೇಳುವನು ಚೆನ್ನಾಗಿ ಕೇಳು. ಅದು ಏನು ಚೆನ್ನಾಗಿ ಹೇಳು. ಓ ಮಾಧವ ದೇವ ಮಧುಸೂದನ ದೇವ ಮಧುಸೂದನ ದೇವ. ಅಹೋ ಪರಮಾತ್ಮ, ಧರ್ಮನಂದನ, ಹೇಳುವನು ಚೆನ್ನಾಗಿ ಕೇಳು. ಅದು ಏನು ಚೆನ್ನಾಗಿ ಹೇಳು. ಓ ಮಾಧವ ದೇವ ಮಧುಸೂದನ ದೇವ ಮಧುಸೂದನ ದೇವ. ನಮ್ಮನ್ನು ಸಲಹುವ ಭಾರವು ನಿನ್ನದು. ಅಹೋ ಪರಮಾತ್ಮ, ಹೇಳುವನು ಚೆನ್ನಾಗಿ ಕೇಳು. ಅದು ಏನು ಚೆನ್ನಾಗಿ ಹೇಳು. ಭಾರವು ನಿನ್ನದು. ಪಂಚಪಾಂಡವರನ್ನು ಕಾಯುವ ಭಾರವು. ಅಹೋ ಪರಮಾತ್ಮ, ಧರ್ಮನಂದನ, ಹೇಳುವನು ಚೆನ್ನಾಗಿ ಕೇಳು. ಪಂಚಪಾಂಡವರನ್ನು ಕಾಯುವ ಭಾರವು. ಅನುದಿನ ನಮ್ಮನ್ನು ಸಲಹು ದೇವ. ಅನುದಿನ ನಮ್ಮನ್ನು ಸಲಹು ದೇವ. ಓ ಮಾಧವ ದೇವ ಮಧುಸೂದನ ದೇವ. ಅಹೋ ಪರಮಾತ್ಮ, ಧರ್ಮನಂದನ, ಇವತ್ತಿನ ಯುದ್ಧದಲ್ಲಿ ಹಾ, ನನ್ನ ತಮ್ಮನಾದ ಅರ್ಜುನನು ಯಾವ ಬಾಧೆ ಆಗದಂತೆ ಕಾಯುವ ಭಾರವು ತಮ್ಮನ್ನು ಕೂಡಿಕೊಂಡಿರುವನೇ ಪರಮಾತ್ಮ, ಈ ಪಾಂಡವರ ಜೀವಾತ್ಮ. ಧರ್ಮನಂದನ, ಅಹೋ ಸ್ವಾಮಿ ಶ್ರೀಕೃಷ್ಣಮೂರ್ತಿ. ಧರ್ಮಜ, ಅಹೋ ಸ್ವಾಮಿ, ఎరికి జరిగితే అన్నీ వస్తావులే. పెద్ద మాట వేసి పెడతాడా? ಯಾವ మాట పెద్ద మాట వేసి పెడతాడా? ನಂತಕರ ಪರಾಕ್ರಮದಲ್ಲಿ ನಿಮ್ಮ ತಮ್ಮನಾದ ಅರ್ಜುನನ ಸಿರ ಹರಿಯುತ್ತೀನೆಂದು ಸರ್ಪ ಬಾಣವು ಶಪಥವನ್ನು ಮಾಡಿ ಕರ್ಣನ ಬಳಿ ಸೇರಿಕೊಂಡು ದಾರಿಕಾಯ್ತ ಕುಳಿದಿರುವುದು. ಹೌದೇನು ಸ್ವಾಮಿ? ಧರ್ಮಜ, ಅಹೋ ಸ್ವಾಮಿ, ಇವತ್ತಿನ ಸಮರವು ಸರ್ಪ ಬಾಣಕ್ಕೆ ಅನುಕೂಲಿಸಿ ಬಿಟ್ಟಿತು. ಕೆಟ್ಟೆ ಕೆಟ್ಟೆ ಇಷ್ಟ ದಿನ ಪಾಂಡವರನ್ನು ಕಾಯುತ್ತಾ ಬಂದಿತ್ತು, ಇವತ್ತಿಗೆ ನಷ್ಟವಾಗುವ ಕಾಲ ಬಂದಿತ್ತು. ಹೌದೇನು ಸ್ವಾಮಿ? ಧರ್ಮಜ, ಅಹೋ ಸ್ವಾಮಿ, ಕಡಕ್ರವಾದ ಸರ್ಪ ಬಾಣವು ಶಬ್ದವನ್ನು ತಪ್ಪಿಸುವ ಯೋಚನೆ ಮನದಲ್ಲಿ ಹುಟ್ಟದೇ ಹೋಯಿತು. ಧರ್ಮಜ, ಅಹೋ ಪರಮಾತ್ಮ, ಪಾಂಡವರ ಭಾಗ್ಯದಂತಿರುವ ಕೃಷ್ಣನಿಗೆ ಇವತ್ತಿನ ಯುದ್ಧದೋಳು ಭ್ರಷ್ಟನಾಗುವ ಕಾಲ ಬಂದಿತು. ಇದಕ್ಕೇನು ಉಪಾಯ ಮಾಡಬೇಕಯ್ಯ ಧರ್ಮಜ? ಧರ್ಮಜ, ಅಹೋ ಪರಮಾತ್ಮ, ಇದಕ್ಕೆ ನಾನು ಒಂದು ಉಪಾಯವನ್ನು ಹೇಳ್ತೀನಿ. ಹೌದೇನು ಪರಮಾತ್ಮ? ನೀನು ಹೋಗಿ ಯುದ್ಧದ ಸಿದ್ಧತೆಯನ್ನು ಮಾಡು. ಧರ್ಮಜ, ಈ ಮಾತು ಬಹು ಸಹಜ. ನಿನ್ನ ಇಷ್ಟದಂಗ ಆಗಲಿ ಪರಮಾತ್ಮ. ఇట్లా అందరు వెళ్ళుతండి ఎడుపుతండి. ಒಳಿಯಿತು, ಉಪಾಯವು ಒಳಿಯಿತು.
ನಾನು ಈಗಿಂದೀಗಲೇ ಕುಂತಿದೇವಿ ಬಳಿಗೆ ಹೋಗಿ ಎನ್ನ ಮನದ ಅಂತರಂಗವನ್ನು ಹೇಳಿ ಕುಂತಿಯನ್ನು ಕರ್ಣನಲ್ಲಿಗೆ ಕಳಿಸಿ ತೊಟ್ಟ ಬಾಳ ತೊಡೆಬೇಡ ಒಂದು ವಚನಾಮಂ ತೆಗೆದುಕೊಂಡು ಬಾ ಎಂದು ಹೇಳಿ ಕಳಿಸಿದರೆ ಆಗ ಸರ್ಪಾಸ್ತ್ರವು ತೆಲೆಬಾಗುವುದು, ಅರ್ಜುನನಿಗೆ ಗೆಲುವು ದೊರೆಯುವುದು. ಆಹಾ, ಅವರು ಇಟ್ಕೊಂಡಿರ್ರೆ ಕರ್ಣನಿಗೆ ಮರಣ ಸಂಭವಿಸುವುದು. ಆ ನಾರ ಈ ಸಮಯದಲ್ಲಿ ಒಳ್ಳೆಯ ಉಪಾಯವೇ ನೆನಪಾಯಿತು. ನೆನಪೇರ ಈ ಹಂಚಿಕೆಯನ್ನು ಹುಡುಕಲಿದ್ದರೆ ನಾನು ಹೇಗೆ ತ್ರಿಮೂರ್ತಿಗಳಂದರು ಕರ್ಣನಂ ಜಯಿಸುವುದು ಸಾಧ್ಯವಿಲ್ಲ. ಒಳ್ಳೆಯದು, ನಾವು ಈಗಿಂದೀಗಲೇ ಕುಂತಿದೇವಿ ಬಳಿಗೆ ಹೋಗೋಣ. ನಡೆಯಲೇ ಈ ಸಾರಥಿ, ಅದು ಜಾಗ್ರತೆ. ನಿನ್ನಿಷ್ಟದಂತಾಗಲಿ ಸ್ವಾಮಿ. ಸರಿ ಬರ್ಬೋದು. ಮಾಧವ 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 ನಗಿಸಲು ನೀನು ನಗುವಿನ ನಾನು, ನಗಿಸಲು ನೀನು ನಗುವಿನ ನಾನು, ನಾನೊಂದೆಯೋ ನೀ ಸೂತ್ರಧಾರಿ, ನಾನೊಂದು ಗೊಂಬೆಯೋ ನೀ ಸೂತ್ರಧಾರಿ, ನಿನ್ನ ಎದುರು ನಾ ಪಾತ್ರಧಾರಿ, ನಗಿಸಲು ನೀನು ನಗುವಿನ ನಾನು, ನಾನೊಂದೆಯೋ ನೀ ಸೂತ್ರಧಾರಿ. ವೀಣೆಯು ನಾನು ವೈಣಿಕ ನೀನು, ತಂತಿಯ ಮೀಟದೆ ನುಡಿಸುವರೇನು, ವೀಣೆಯು ನಾನು ವೈಣಿಕ ನೀನು, ತಂತಿಯ ಮೀಟದೆ ನುಡಿಸುವರೇನು, ಬಯಸಿದ ರಾಗ ನುಡಿಸಿ ನೀನಲಿವಾಗ ನಿನಗೂ ನನ್ನಿಂದ ಆನಂದ, ನಗಿಸಲು ನೀನು ನಗು